ನಮಸ್ಕಾರ ಗುರುವೇ. ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾ ಟೀಮ್ ಕಡೆಯಿಂದ ಪ್ರೀ ರಿಲೀಸ್ ಇವೆಂಟ್ ಒಂದು ಪ್ಲಾನ್ ಮಾಡ್ತಿದ್ದಾರೆ ಮಗ. ಆ್ಯಂಡ್ ಅದ್ರ ಜೊತೆಗೆ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ಬರುತ್ತಾ ಬರಲ್ವಾ ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೀತಾ ಇದ್ದೀರಾ. ಅದ್ರ ಬಗ್ಗೆ ಒಂದು ಸಣ್ಣದಾದಂಥ ಒಂದು ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ಉಪೇಂದ್ರ ಸರ್ ಅವರ UI ಸಿನಿಮಾದಿಂದ ಈಗಾಗಲೇ ಅರ್ಲಿ ಮಾರ್ನಿಂಗ್ ಶೋಸ್ ಅನ್ನೋದು ಓಪನಿಂಗ್ ಮಾಡಿದ್ದಾರೆ. ಸೊ ಯಾವ ರೀತಿ ಬುಕಿಂಗ್ಸ್ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಮಾತಾಡುವ. ಆ್ಯಂಡ್ ನಮ್ಮ ಧ್ರುವ ಸರ್ಜಾ ಸರ್ ಅವರ KD ಸಿನಿಮಾದಿಂದ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅನ್ನೋದು ಬಂದಿದ್ದಾವೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಇರುವ ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಮೊದಲನೇದಾಗಿ ಧ್ರುವ ಸರ್ಜಾ ಸರ್ ಅವರ KD ಸಿನಿಮಾದ ವಿಷಯಕ್ಕೆ ಬಂದರೆ, ರೀಸೆಂಟ್ಲಿ 2 ಪ್ರೆಸ್ ಮೀಟ್ಸ್ ಅನ್ನೋದು ನಡೀತು. ಆ 2 ಪ್ರೆಸ್ ಮೀಟ್ಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅನ್ನೋದು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಿನಿಮಾದ ಶೂಟಿಂಗ್ ಅನ್ನೋದು 150 ಡೇಸ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದಾರಂತೆ. ಆ್ಯಂಡ್ ಇನ್ನೂ ಸಹ 2 ಸಾಂಗ್ಸ್ ಅನ್ನೋದು ಪೆಂಡಿಂಗ್ ಇದೆಯಂತೆ. ಆ್ಯಂಡ್ ಸಾಂಗ್ಸ್ ಬಂದ್ಬಿಟ್ಟು 6 ಸಾಂಗ್ಸ್ ಇದೆಯಂತೆ ಸಿನಿಮಾದಲ್ಲಿ. 24ನೇ ತಾರೀಕು ಸಿನಿಮಾದಿಂದ ಫಸ್ಟ್ ಸಿಂಗಲ್ ಅನ್ನೋದು ರಿಲೀಸ್ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ. 5 ಭಾಷೆಗಳಲ್ಲೂ ರಿಲೀಸ್ ಆಗ್ತಿರುವ ಒಂದು ಸಾಂಗ್ ಅಂತೆ. ಆ್ಯಂಡ್ ಸಾಂಗ್ ಟೈಟಲ್ ಬಂದ್ಬಿಟ್ಟು ಶಿವ ಶಿವ ಅಂತ. ಈ ಸಿನಿಮಾ ಮೋಸ್ಟ್ ಪ್ರಾಬಬ್ಲಿ ನನಗನ್ಸುತ್ತೆ ನೆಕ್ಸ್ಟ್ ಇಯರ್ ನಾವು ಯುಗಾದಿ ಹಬ್ಬಕ್ಕೆ ನೋಡಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡುವ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಸಿನಿಮಾ ತಂಡ ಏನು ಅಂತ. ಸೊ ಇನ್ನು ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದ ವಿಷಯಕ್ಕೆ ಬಂದರೆ, ರೀಸೆಂಟ್ಲಿ ಆಡಿಯೋ ಲಾಂಚ್ ಈವೆಂಟ್ಗಳಲ್ಲಿ ಸಖತ್ ಜನ ಸೇರಿ ತುಂಬಾ ಖುಷಿ ಪಟ್ಟಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಯಾರಾದರೂ ನೋಡಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಹೌದು, ಸಿನಿಮಾ ಟೀಮ್ ಬಂದ್ಬಿಟ್ಟು ಪ್ರೀ ರಿಲೀಸ್ ಇವೆಂಟ್ ಮಾಡಬೇಕು ಅಂತ ಡಿಸ್ಕಷನ್ಸ್ ಅನ್ನೋದು ಮಾಡ್ಕೊತಿದ್ದಾರಂತೆ. ಅದು ಸಹ ಶಿವಮೊಗ್ಗ ಅಥವಾ ಚಿತ್ರದುರ್ಗ, ಈ 2 ಜಾಗಗಳಲ್ಲಿ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಿ ಪ್ರೀ ರಿಲೀಸ್ ಇವೆಂಟು ಮಾಡುವ ಸಾಧ್ಯತೆಗಳು ತುಂಬ ಇದ್ದಾವೆ ಅಂತಲೇ ಹೇಳ್ತೀನಿ. ಸ್ಟಿಲ್ ನಾವು ಕನ್ಫರ್ಮ್ ಆಗಿಲ್ಲ. ಇಫ್ ಕನ್ಫರ್ಮ್ ಆದರೆ ಹೇಳ್ತೀನಿ. ಬಟ್ ಇದು ಡಿಸ್ಕಷನ್ಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಕಿಚ್ಚ ಸುದೀಪ್ ಸರ್ ಅವರ ಕೆಲವೊಂದು ಅಪ್ಡೇಟ್ಸ್ನ ಹೇಳಬೇಕಾದ್ರೆ ಅದರಲ್ಲಿ ರನ್ ಟೈಮ್ ಬಂದ್ಬಿಟ್ಟು ಎಷ್ಟು ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ರು. ಸೊ ರನ್ ಟೈಮ್ ಬಂದ್ಬಿಟ್ಟು 2 ಗಂಟೆ 22 ನಿಮಿಷ ಅಥವಾ 2 ಗಂಟೆ 24 ನಿಮಿಷ ಇದು ಮಾಹಿತಿ ಸಿಕ್ಕಿದೆ. ಸೊ ಟ್ರೈಲರ್ ವಿಷಯಕ್ಕೆ ಬಂದರೆ ಇನ್ನೂ ಟೈಮ್ ಇದೆಯಲ್ಲ ಗುರು, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಸೊ ಇವತ್ತು ಡೇಟು ಬಂದ್ಬಿಟ್ಟು 17ನೇ ತಾರೀಕು, 25ನೇ ತಾರೀಕು ರಿಲೀಸ್ ಆಗ್ತಾ ಇರೋದು. ಇನ್ನೂ 7 ದಿನಗಳಿದೆ. ಆ್ಯಂಡ್ ಈ ವಾರದಲ್ಲಿ ನಿಮಗೆ ಟ್ರೈಲರ್ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಅದು ಸಹ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ರೆ ಖಂಡಿತ ಅಲ್ಲೇ ಲಾಂಚ್ ಮಾಡ್ತಾರೆ ಟ್ರೈಲರ್ನ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಟ್ರೈಲರ್ ಅಂತೂ ಖಂಡಿತ ಬಂದೇ ಬರುತ್ತೆ. ಯಾವತ್ತು ಬರುತ್ತೆ ಅಂದರೆ ಈ ವಾರದಲ್ಲಿ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಈ ವಾರದಲ್ಲೇ ಬರುತ್ತೆ ಗುರು, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಪ್ರೀ ರಿಲೀಸ್ ಇವೆಂಟ್ ಏನಾದರೂ ಕನ್ಫರ್ಮ್ ಆದರೆ ಖಂಡಿತ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇನ್ನು ಉಪೇಂದ್ರ ಸರ್ ಅವರ UI ಸಿನಿಮಾದ ಅರ್ಲಿ ಮಾರ್ನಿಂಗ್ ಶೋಸ್ ಬುಕ್ಕಿಂಗ್ ವಿಷಯಕ್ಕೆ ಬಂದರೆ, ನಾನು ಟಿಕೆಟ್ ಬುಕ್ ಮಾಡಿಕೊಂಡೆ. ಬಿಟ್ಟಿದ್ದು 1 and 2 hours ಒಳಗಡೆ ಎಲ್ಲನೂ ಆಕ್ಯುಪೈಡ್ ಮಾಡ್ಕೊಂಡಿದ್ದಾರೆ ಸೀಟ್ಸ್ನ. ಇಫ್ ನೀವಿನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. 6 ಗಂಟೆ ಅಥವಾ 6:15 ಶೋಸ್ನ ಓಪನಿಂಗ್ ಮಾಡಿದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊತಿದೆ. ಒಂದು ಒಳ್ಳೆಯ ಓಪನಿಂಗ್ಸ್ ಅನ್ನೋದು ಪಡ್ಕೊಂಡುತ್ತೆ ಸಿನಿಮಾ ಅಂತ ಹೇಳ್ತಾ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.